ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಏನೋ ಸಿಕ್ಕಿದೆ, ಆದರೆ ಸಂಕಷ್ಟ ಅಂತೂ ಮುಂದುವರಿತಾ ಇದೆ. ಹೀಗಾಗಿ ಸಂಕಷ್ಟದಿಂದ ಪಾರಾಗೋದಕ್ಕೆ, ದೇವರ ಮೊರೆ ಹೋಗೋದಕ್ಕೆ ಸಿದ್ದರಾಮಯ್ಯ ನಿರ್ಧರಿಸಿದ್ರ ಅನ್ನೋ ಪ್ರಶ್ನೆ. ಚಾಮುಂಡಿಯ ಮೊರೆ ಹೋಗ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯ ಅವರು? ನಾಳೆ ಬೆಳಗ್ಗೆ 11:25ಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಡ್ತಾ ಇರುವಂತಹ ಟೈಮಿಂಗ್ ಈಗ ವ್ಯಾಪಕ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನ ಸಿದ್ದರಾಮಯ್ಯ ಅವರು ಸಲ್ಲಿಸಲಿಕ್ಕಿದ್ದಾರೆ. ನಾಳೆ ಹೈಕೋರ್ಟ್ನಲ್ಲಿ ಅಂತಿಮ ಹಂತದ ವಿಚಾರಣೆ ನಡೀಲಿಕ್ಕಿದೆ. ಈಗಾಗಲೇ ನಾವು ಗಮನಿಸಿದ್ವಿ, ನಿನ್ನೆ ಅಂತೂ ಮ್ಯಾರಥಾನ್ ಹಿಯರಿಂಗ್ ಅನ್ನ ಕೋರ್ಟ್ ಮಾಡ್ತು. ದೂರುದಾರರು ಕೇವಿಯಟ್ ಅನ್ನು ಹಾಕೊಂಡಿದ್ರಿಂದ ಒಬ್ಬರ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಲಾಯರ್ ಏನು ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೊಂಡ್ರು. ಇನ್ನೊಬ್ಬರದ್ದು ಇನ್ನೂ ಬಾಕಿ ಇದೆ ಮತ್ತು ಕನ್ಕ್ಲೂಡ್ ಮಾಡೋದು ಬಾಕಿ ಇದೆ ಮತ್ತು ತೀರ್ಪು ಬರೋದು ಬಾಕಿ ಇದೆ. ಹೀಗಾಗಿ ನಾಳೆ ನಿರ್ಣಾಯಕ ದಿನ ಆಗಿರೋದ್ರಿಂದ ನಿರ್ಣಾಯಕ ದಿನದಲ್ಲಿ ತಮ್ಮ ಕಾನೂನು ಹೋರಾಟದಲ್ಲಿ, ಲೀಗಲ್ ಬ್ಯಾಟಲ್ನಲ್ಲಿ ಜಯ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ದೇವರ ಮೊರೆ ಹೋದ್ರ ಹಾಗಾದ್ರೆ ಅನ್ನೋದು ಪ್ರಶ್ನೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಾಮುಂಡಿ ತಾಯಿಯ ಭಕ್ತಿ ಆಗಿದ್ದಾರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು. ಅನೇಕ ಸಂದರ್ಭದಲ್ಲಿ ಅವರು ಹರಕೆ, ಸಂಕಲ್ಪ ಸೇವೆಗಳನ್ನೆಲ್ಲ ಮಾಡೋದನ್ನು ನಾವು ನೋಡಿದ್ದೀವಿ, ಕೇಳ್ಪಟ್ಟಿದ್ದೀವಿ. ಸೊ ಇವರು ಕೂಡ ಈಗ ಚಾಮುಂಡಿ ಬೆಟ್ಟಕ್ಕೆ 11:25ಕ್ಕೆ ಹೋಗ್ತಾ ಇದ್ದಾರೆ. ಅದು ಕೂಡ ಹೋಗುವಂತಹ ದಿನದ ಬಗ್ಗೆ ವ್ಯಾಪಕ ಚರ್ಚೆ. 22 ದಿನಗಳ ಅಂತರದಲ್ಲಿ 2ನೇ ಬಾರಿಗೆ ಚಾಮುಂಡೇಶ್ವರಿಯ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಇರೋದು ಕೂಡ ಈಗ ನಾನಾ ರೀತಿಯಂತಹ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಸಿಎಂ ಟೆಂಪಲ್ ರನ್ 22 ದಿನಗಳ ಅಂತರದಲ್ಲಿ 2ನೇ ಸಲ. ಕುರ್ಚಿಗೆ ಎದುರಾಗಿರುವಂತಹ ಕಂಟಕ ದೂರ ಆಗತ್ತಾ ಅನ್ನೋದು ಪ್ರಶ್ನೆ.